ಪುತ್ರೋತ್ಸವ ಬಳ್ಳಿಗಾವೆಯ ರಾಜಧಾನಿಯಲ್ಲಿ ಅರಸು ಈಶ್ವರಪ್ರಭು ಮಹಾರಾಜ ರಾಣಿ ಮಲ್ಲಮ್ಮ ದೇವಿಯರಿಗೆ ಪುತ್ರೋತ್ಸವವಾಗಿದೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಉದಯಿಸಿದಂತೆ, ಕೊಳದಲ್ಲಿ ತಾವರೆ ಅರಳಿದಂತೆ, ಹೂಗಿಡಗಳಲ್ಲಿ ಮಲ್ಲಿಗೆ ಸಂಪಿಗೆ ಅರಳಿದಂತೆ, ಮಾವಿನ ಮರದಲ್ಲಿ ಹಲಸಿನ ಮರದಲ್ಲಿ ಹಣ್ಣುಗಳು ತಳೆದಂತೆ ಈಶ್ವರಪ್ರಭು ಅರಸ ಮಲ್ಲಮ್ಮ ದೇವಿ ರಾಣಿಯರ ಬಾಳಿನಲ್ಲಿ ಶಿಶುವಿನ ಜನನವಾಗಿದೆ. ನಾಮಕರಣೋತ್ಸವವನ್ನು ರಾಜದಂಪತಿಗಳು ತಂದೆ ತಾಯಿ, ಅಜ್ಜ ಅಜ್ಜಿ, ಬಂಧು ಬಳಗ, ರಾಜಗುರುಗಳು ಇವರ ಇಚ್ಛೆಯ ಮೇರೆಗೆ ದಿನವನ್ನು ಗೊತ್ತು ಮಾಡಿ ನಾಮಕರಣ ಉತ್ಸವವನ್ನು ವ್ಯವಸ್ಥೆಗೊಳಿಸಿಕೊಂಡಿದ್ದಾರೆ. ಶಿಶು ಜನನವಾದ ಪ್ರಸಂಗವನ್ನು ಕವಿ ಹರಿಹರ ಬರೆದಿರುವ ಪ್ರಭುದೇವರ ರಗಳೆಯಲ್ಲಿ ಈ ರೀತಿಯಾಗಿ ಕೊಡ್ತಾನೆ. ಬಳ್ಳಿಗಾವೆ ಎನಿಪ ಪುರವರಂ ರಂಜಿಪುದು, ಲಿಂಗದಂಗ್ರಿಯೊಳೆ ನೋಟಂ ಮುಟ್ಟಿ ಕಂಡೆರೆದು, ಅಭವ ರೂಪಂಗೆ ಎಸೆವ ಜಾತಕರ್ಮಮಂ ಮಾಡಿ, ಶುಭಲಗ್ನವೆಂದು ಮುಹೂರ್ತಿಕರ್ ಕೊಂಡಾಡಿ, ಗುಹೇಶ್ವರ ಪ್ರಸಾದದ ಬೆಣ್ಣೆಯಂ ತಂದು, ಹಿಗ್ಗುತ್ತ ಇಕ್ಕಿದರ್ ಮೆಲ್ಲೈ ಜನನಿ ಮೆಲ್ಲೈ ಎಂದು ನಾಮಕರಣಂ ಜಗಕ್ಕೆ ಅಲ್ಲಯ್ಯನೆಂದಾಗೆ. ಕವಿ ಹರಿಹರ ತಾನು ಬರೆದಿರುವ ಪ್ರಭುದೇವರ ರಗಳೆಯಲ್ಲಿ ಅಲ್ಲಮ ಪ್ರಭುದೇವರನ್ನು ರಾಜದಂಪತಿಗಳು ಅಂತಲೇ ಚಿತ್ರಿಸಿದ್ದಾನೆ. ನೀವು ಹರಿಹರನ ಪ್ರಭುದೇವರ ರಗಳೆಯನ್ನು ನೀವು ಓದಿದರೆ ಒಂದು 10 ಸಲ ಓದ್ರಿ, ಎಲ್ಲಿಯೂ ಹರಿಹರನ ಪ್ರಭುದೇವರ ರಗಳೆಯಲ್ಲಿ ನಟುವರ ಅಂತ ಶಬ್ದ ಇಲ್ಲವೇ ಇಲ್ಲ. ಹರಿಹರ ಬರೆದಿರ್ತಕ್ಕಂಥ ಕಾವ್ಯದಲ್ಲಿಯೇ ನಟುವರ ಎನ್ನುವ ಶಬ್ದ ಎಲ್ಲಿಯೂ ಇಲ್ಲ ಎಂದ ಮೇಲೆ ಅಲ್ಲಮ ಪ್ರಭುದೇವರು ನಟುವರು ಅಂತೇಳಿ ಹೇಳ್ತಕ್ಕಂಥದ್ದಕ್ಕೆ ಅರ್ಥನೇ ಇಲ್ಲ. ಅವರು ನಟುವರ ಮಾನ್ಯತನದಲ್ಲಿ ಹುಟ್ಟಿದರೆ ಆ ನಟುವರ ಮನೆಗಳಲ್ಲಿ ಮಗುವಿಗೆ ಲಿಂಗ ಸಂಸ್ಕಾರವನ್ನು ರಾಜಗುರುಗಳು ಬಂದು ಅರಮನೆಯಲ್ಲಿ ಮಾಡದಲ್ಲ. ಅಲ್ಲಮ ಪ್ರಭು ತಂದೆ ತಾಯಿಗಳು ಅರಸರು. ಅಲ್ಲಮ ಪ್ರಭು ಅರಸರ ತಂದೆ ತಾಯಿಗಳಿಗೆ ಜನನವನ್ನು ತಳೆದವರು. ಮತ್ತು ಅನೇಕರು ಹೇಳ್ತಾರೆ ಅವರು ನಟುವರ ಕುಲದವರು, ತಂದೆ ಇಲ್ಲ ತಾಯಿ ಒಬ್ಬಳೇ ಅಂತ. ಈ ಅಲ್ಲಮ ಪ್ರಭುದೇವರ ಈ ವಚನವನ್ನೇ ಉದಾಹರಣೆ ಕೊಡ್ತೇನೆ ನಿಮಗೆ. ಅಲ್ಲಮ ಪ್ರಭುದೇವರು ತಂದೆ ತಾಯಿಗಳು ಇದ್ದಾರೆ. ಅಲ್ಲಮ ಪ್ರಭುದೇವರು ತಮ್ಮ ವಚನಗಳಲ್ಲಿ ತಮ್ಮ ತಂದೆ ತಾಯಿ ಇದ್ದದ್ದನ್ನು ವಚನದಲ್ಲಿ ಚಿತ್ರಿಸ್ತಾರೆ. ಅವರು ಇಂತಪ್ಪ ತಂದೆ ತಾಯಿಯರ ಕೂಡಿ ಅಂತೇಳಿ ಒಂದು ವಚನದೊಳಗೆ ಬರ್ತದೆ. ಮತ್ತು ಅವರು ಹುಟ್ಟಿದ್ದು ಎಲ್ಲಿ? ಬಳ್ಳಿಗಾವೆ ಎನ್ನುವ ಊರನ್ನು ಮತ್ತು ಕೇದಾರೇಶ್ವರ ದೇವಾಲಯದ ಚಿತ್ರಣವನ್ನೇ ಅಲ್ಲಮ ಪ್ರಭುದೇವರು ಕೊಡ್ತಾರೆ. ಏನು ಅಲ್ಲಮ ಪ್ರಭುದೇವರ ಗುರುಗಳು ಕೇದಾರೇಶ್ವರ ದೇವಾಲಯದ ಕೋಡಿಮಠದ ಸೋಮೇಶ್ವರ ಪಂಡಿತರು. ಅಲ್ಲಮ ಪ್ರಭುದೇವರು ಕೇದಾರೇಶ್ವರ ದೇವಾಲಯದ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು. ಅಲ್ಲಿ ನಿತ್ಯ ಗುರುಕುಲದೊಳಗೆ ಶಾಸ್ತ್ರ, ವೇದ, ಉಪನಿಷತ್ತು, ಆಗಮಗಳು, ಸಕಲ ಶಾಸ್ತ್ರ 64 ವಿದ್ಯೆಗಳು, ಅದರ ಜೊತೆಗೆ ಸಂಗೀತ, ಗಾಯನ, ಯೋಗ ಇಂಥ ಅನೇಕ ಶಾಸ್ತ್ರ ವಿಚಾರಗಳನ್ನು, ವಾದ್ಯ ವಿಶೇಷಣವನ್ನು ಕಲಿತದ್ದನ್ನು ಆ ಅಲ್ಲಮ ಪ್ರಭುದೇವರ ವಚನದೊಳಗೆ ನಾವು ಬರ್ತದೆ. ಅದನ್ನು ಇಲ್ಲಿ ನಿಮ್ಮ ಒಂದು ವಚನದಲ್ಲಿ ಕೊಡುತ್ತೇನೆ. ಬಳ್ಳಿಗಾವೆ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಚಿತ್ರಿಸ್ತಾರೆ. ಆ ಚಿತ್ರಣ ಈ ರೀತಿ ಇದೆ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ, ಬೆಲ್ಲನ್ನು ಒತ್ತಿ. ಲೈಕ್ ಕಾಣಿಸುತ್ತೆ, ಲೈಕನ್ನು ಒತ್ತಿ. ಶೇರನ್ನು ಕಾಣುತ್ತೆ, ಶೇರನ್ನು ಒತ್ತಿ. ವಾಟ್ಸಪ್ಪಲ್ಲಿ 20 ಜನರಿಗೆ ಈ ವಿಡಿಯೋಗಳನ್ನು ಕಳಿಸಿ. ಗಂಗೆಯ ತಡಿಯಲ್ಲಿ ಒಂದು ಐವಾಗಿಲ ಪಟ್ಟಣ, ಅದರ ಕಾಲು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದೆ ನಾನು. ತರುವಕ್ಕಳ ಕೂಡಿ ನೀರಾಟವು ಹೊಕ್ಕು ಹುಟ್ಟುದ ಹೋಗಾಡಿಹನೆಂದು ಬಾಯ ಕುಟ್ಟಿ, ಬ್ರಹ್ಮ ಪಾಶವೆಂಬ ಕೊಂಡಳು ನಮ್ಮವೇ. ಎಂತಪ್ಪ ತಂದೆ ತಾಯಿಯರ ಕೂಡಿ ಮುನಿದು ಹೋಗಿ, ಗುಹೇಶ್ವರ ಅಲ್ಲಯ್ಯನ ಮೊರೆ ಹೊಕ್ಕೆ.
ಇನ್ನು ಮರಳಿ ಬಂದು ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಇದು ಅಲ್ಲಮಪ್ರಭುದೇವರ ವಚನ. ಇಡೀ ವಚನ ಆ ಬಳ್ಳಿಗಾವೆ ಕೇದಾರೇಶ್ವರ ದೇವಾಲಯದ ಮುಂದೆ ಈಗಲೂ ಕೆರೆ ಇದೆ. ಆ ಕೆರೆಯ ಚಿತ್ರಣವನ್ನು ಗಂಗೆಯ ತಡಿಯಲ್ಲಿ ಒಂದು ಅಯ್ಯವ ಆಗಿಲ ಪಟ್ಟಣ ಅಂತಾರೆ. ಆ ಬಳ್ಳಿಗಾವೆಗೆ 5 ಬಾಗಿಲಿತ್ತು. ಆ ಬಳ್ಳಿಗಾವೆ ರಾಜಧಾನಿ ಏನಿದೆಯಲ್ಲ, ಆ ಬಳ್ಳಿಗಾವೆಗೆ 5 ಬಾಗಿಲು. ಯಾಕೆಂದರೆ ರಾಜರ ಕಾಲ ಎಲ್ಲ ಕಡೆ ಪ್ರವೇಶ ಮಾಡಲಿಕ್ಕೆ 5 ಬಾಗಿಲುಗಳಿದ್ವು. ಒಂದು ಬಾಗಿಲಿನಲ್ಲಿ ಗಂಗೆ, ಆ ಬಾಗಿಲ ಹೊರಗೆ ಒಂದು ಕೆರೆ ಇತ್ತು, ಅದೇ ಗಂಗೆಯ ತಡಿ ಅಂತ. ಆ ಕೆರೆ ಈಗಲೂ ಇದೆ. ಅದು ಎಲ್ಲಿದೆ? ಕೇದಾರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇದೆ. ಅದರ ಕಾಲುವಳ್ಳಿಯಲ್ಲಿ ಹುಟ್ಟಿ ಬೆಳೆದ ನಾನು. ಈ ದೇವಾಲಯದ ಪಕ್ಕದಲ್ಲಿ ಒಂದು ಪುಟ್ಟ ಊರು, ಅಂದರೆ ಅರಮನೆ. ಆ ಅರಮನೆಯಲ್ಲಿ ಅಲ್ಲಮಪ್ರಭುದೇವರು ವಾಸ ಮಾಡ್ತಾ ಇದ್ರು. ತರುವಕ್ಕಳ ಕೂಡಿ ನೀರಾಟವ ಹೊಕ್ಕು, ಹುಟ್ಟುದ ಹೋಗಾಡಿಹನೆಂದು ಬಾಯ ಕೊಟ್ಟಿ ಬ್ರಹ್ಮಪಾಶಗಳು ನಮ್ಮವೇ. ಆ ಕೆರೆ ಇದೆಯಲ್ಲ, ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಂಥ ಕಾಲದಲ್ಲಿ ಬಿಡುವಿನ ವೇಳೆಯಲ್ಲಿ ಹುಡುಗರುಗಳು ರಾಜಗುರುಗಳು ಬಿಡುವಿನ ವೇಳೆ ಕಾಲಕ್ಕೆ ಆ ಕೆರೆಯಲ್ಲಿ ಮಕ್ಕಳುಗಳು ಆಟ ಆಡ್ತಾ ಇದ್ವು. ಏನು ಅಂತೇಳಿದರೆ ನೀರಾಟ ಆಡೋದು, ಮಳೆಗಾಲ ಬಂದಂಥ ಕಾಲದೊಳಗೆ ನೀರಾಟ ಆಡೋದು, ತಾವರೆ ಹೂವನ್ನು ಬಿಡಿಸೋದು, ಅಲ್ಲಿ ಕೆರೆ ದಡಿಲಿರ್ತಕ್ಕಂಥ ಹೂಗಳನ್ನು ಬಿಡಿಸ್ತರೋದು, ಹೀಗೆ ಅವೆಲ್ಲ ಆಟ ಆಡ್ತಾಯಿದ್ರು. ಹೀಗೆ ಮಕ್ಕಳ ಜೊತೆ ಆಟ ಆಡೋದನ್ನು ತರುವಕ್ಕಳು, ದನ ಕಾಯೋ ಮಕ್ಕಳುಗಳು ಅಂತ ಇಲ್ಲಿ ಚಿತ್ರಿಸ್ತಾರೆ, ರೂಪಕ ಮಾಡ್ತಾರೆ ಅಲ್ಲಮಪ್ರಭುದೇವರು. ತರುವಕ್ಕಳು ಅಂದರೆ ಬಾಲ್ಯಕಾಲಕ್ಕೆ ಕೆರೆಯ ದಂಡೆಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಹೂವನ್ನು ಬಿಡಿಸೋಕ್ಕೆ, ಪತ್ರ ಪುಷ್ಪವನ್ನು ಬಿಡಿಸೋಕ್ಕೆ, ಮಳೆಗಾಲದಲ್ಲಿ ನೀರು ಒಂದೊಂದು ಕಾಲದಲ್ಲಿಗೆ ಖುಷಿಯಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ವು. ಈ ಸುದ್ದಿಯನ್ನು ತಿಳಿದಾಗ ತಂದೆ ತಾಯಿಗಳೇನು ಮಾಡ್ತಾರೆ, ಗುರುಗಳೇನು ಮಾಡ್ತಾರೆ, ನೀರಲ್ಲಿ ಆಟ ಆಡಬೇಡ್ರಿ, ಅಲ್ಲಿ ಹಾವು ಅವು ಇವು ಇರ್ತವೆ, ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತೇಳಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅನೇಕ ಮಕ್ಕಳುಗಳಿಗೆ ತಂದೆ ತಾಯಿಗಳೇನು ಮಾಡ್ತಾರೆ, ಬಾಯಿ ಮೇಲೆ ಕೈ ಮೇಲೆ ಹೊಡೆದು ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಅಲ್ಲಮಪ್ರಭುದೇವರು ಕಣ್ಣಲ್ಲಿ ನೋಡ್ತಾ ಇದ್ರು. ಅಲ್ಲಮಪ್ರಭುವನ್ನು ಕೂಡ ರಾಜಗುರುಗಳು ಮತ್ತು ತಂದೆ ತಾಯಿಗಳು ಮತ್ತು ಸಖಿಯರು, ಸೇವಕರು, ಆಳುಗಳು, ಕಾಲಾಳುಗಳು ಇವರೆಲ್ಲ ಇದ್ರಲ್ಲ, ಅವರೆಲ್ಲ ಬಂದು ಬಾರಪ್ಪ ಅಂತೇಳಿ ಕರ್ಕೊಂಬರೋರು. ನಾ ಇಲ್ಲ ಆಟ ಆಡಬೇಕು ಅಂತಕ್ಕಂಥ ಕಾಲದೊಳಗೆ ಬೇಡ್ರಪ್ಪ ಅಂತೇಳಿ ಎಲ್ಲ ಮಕ್ಳುಗಳಿಗೂ ಕೈ ಮೇಲೆ ಬಾಯಿ ಮೇಲೆ ಹೊಡೆದು ಕರ್ಕೊಂಬರ್ತಿದ್ರು. ಏಕೆಂದರೆ ಅನೇಕ ನೀರಿನಲ್ಲಿ ಆಟ ಆಡೋದ್ರಿಂದ ಕೆಮ್ಮು, ನೆಗಡಿ, ಶೀತ, ಜ್ವರ ಮತ್ತು ಅಲ್ಲಿ ಅನೇಕ ಜಲಚರ ವಸ್ತುಗಳೆಲ್ಲ ವಾಸ ಮಾಡ್ತಾ ಇರ್ತವೆ, ಜಲಚರಗಳು. ಆ ಜಲಚರದಿಂದ ಪ್ರಾಣ ಹಾನಿ ಆಗುವ ಸಂಭವ, ಆರೋಗ್ಯ ಕೆಡುವ ಸಂಭವ ಇರುತ್ತೆ. ಅದಕ್ಕಾಗಿ ಮಕ್ಕಳನ್ನು ಗದರಿ ಕರ್ಕೊಂಬರ್ತಿದ್ರು. ಆ ಗದರಿ ಕರೆದುಕೊಂಡು ಬರುವ ವಿಚಾರವನ್ನು ಈ ವಚನದಲ್ಲಿ ಅಲ್ಲಮಪ್ರಭುದೇವರು ವಿವರಿಸ್ತಾರೆ. ಮತ್ತು ಈ ವಚನ ಬಹಿರಂಗದಲ್ಲಿ ಈ ಚಿತ್ರವನ್ನು ಕೊಡ್ತದೆ. ಮತ್ತು ಇದು ಬೆಡಗಿನ ವಚನ. ಈ ವಚನವನ್ನು ಬಿಡಿಸಿದರೆ ಆ ಬೆಡಗಿನ ಧ್ವನ್ಯರ್ಥ ಬೇರೆಯೇ ಅದ. ಅದನ್ನು ಇಡೀ ದೇಹಕ್ಕೆ, ಗಂಗೆಯ ತಡಿ ಅಂದರೆ ಈ ದೇಹಕ್ಕೆ ಚಿತ್ರಣ ಕೊಡ್ತಾರೆ. ಅದನ್ನು ಇನ್ನೊಂದು ಸಂದರ್ಭದಲ್ಲಿ ವಚನವನ್ನು ವಿವರಿಸ್ತೇವೆ. ಈಗ ವಚನ ವಿಡಿಯೋ ಬಹಳ ಉದ್ದ ಆಗುವುದರಿಂದ ಇದನ್ನು ಮಠಕ್ಕಾಗಿ ಬರೀ ಬಹಿರಂಗದಲ್ಲಿರ್ತಕ್ಕಂಥ ಚಿತ್ರವನ್ನು ಅಷ್ಟೇ ಹೇಳ್ತೇನೆ. ಆ ದೇವಾಲಯದ ಪಕ್ಕದಲ್ಲಿ ಇದ್ದಂಥ ಕಾಲುವಳ್ಳಿ ಏನಿದೆ, ದೇವಾಲಯದ ಪಕ್ಕದಲ್ಲೇ ಇತ್ತು ಅರಮನೆ. ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದನ್ನು ಅಲ್ಲಮಪ್ರಭುದೇವರು ಕಾಲುವಳ್ಳಿ ಅಂತ ಕರೀತಾರೆ. ಬ್ರಹ್ಮಪಾಶವೆಂಬ ಕಿರುಗೆಜ್ಜೆಯನ್ನು ಉಗಿದುಕೊಂಡಳು ನಮ್ಮವೇ, ಇಂತಪ್ಪ ತಾಯಿ ತಂದೆಯರ ಕೊಡಿ. ನೋಡಿ, ತಂದೆ ಪ್ರಸ್ತಾಪನ ಬರ್ತದೆ. ಅನೇಕರೇನು ಮಾಡ್ತಾರೆ, ಅಲ್ಲಮಪ್ರಭುಗೆ ತಾಯಿ ಇದ್ಲು, ತಂದೆ ಇಲ್ಲ. ಯಾಕೆ? ಅವರು ಯಾರಿಗೋ ಹುಟ್ಟಿದ್ರು ಅಂತ. ಇಲ್ಲ, ಅಲ್ಲಮಪ್ರಭುದೇವರು ವಚನದಲ್ಲೇ ಇದೆ, ನನ್ನ ತಂದೆ ತಾಯಿ ಇಬ್ಬರು ಅದಾರ ಅಂತ. ಯಾರ ತಂದೆ ತಾಯಿಗಳು? ಈಶ್ವರಪ್ರಭು ಮಹಾರಾಜ ಮತ್ತು ಮಲ್ಲಮ್ಮ ದೇವಿ ರಾಣಿಯರು. ಈಗ ಬೇರೆಯವ್ರ ಚಿತ್ರಣ ಕೂಡ ಹಾಗೆ, ಅವರು ಯಾರೋ ಪಾತ್ರದವರು ಅಲ್ಲಿ ಯಾರನ್ನೋ ಅವ್ರನ್ನ ಇಟ್ಕೊಂಡ ಅವ್ರಿಗೆ ಇಲ್ಲ ಅಂಥ ಕಪೋಲ ಕಲ್ಪಿತ ಕಟ್ಟುಕತೆಗಳನ್ನು ಸಂಶೋಧಕರಾಗಲಿ ಮತ್ತೊಬ್ಬರಾಗಲಿ ನಿಲ್ಲಿಸಬೇಕು. ಸುತ್ತ ಅಲ್ಲಮಪ್ರಭುದೇವರು ವಚನದಲ್ಲೇ ಇದೆ, ಅವ್ರಿಗೆ ತಂದೆ ತಾಯಿ ಇಬ್ಬರು ಇದ್ದಾರೆ. ಆ ತಂದೆ ತಾಯಿ ಇಬ್ಬರು ಕೂಡ ಈ ವಚನದ ಪ್ರಕಾರ ಕಣ್ಣಲ್ಲಿ ಕಣ್ಣಿಟ್ಟು ಮಗುವನ್ನು ಬೆಳೆಸ್ತಾ ಇದ್ರು. ಯಾಕೆ? ಒಬ್ಬನೇ ಏಕಮಾತ್ರ ಪುತ್ರ, ರಾಜಪುತ್ರ. ಹಾಗಾಗಿ ಮಗ ಹೊರಗೆ ಹೋದರೆ ಅವನ ಮೇಲೆ ಆಳುಗಳು, ಕಾಳುಗಳು, ಸೇವಕರು, ರಾಜ ದಂಪತಿಗಳು, ಪರಿವಾರದವರು ಮತ್ತು ರಾಜಗುರುಗಳು ಮತ್ತು ಗುರುಕುಲದ ಎಲ್ಲ ಮಕ್ಕಳುಗಳು ಕೂಡ ಅವನು ಕಣ್ಣಿಡ್ತಿದ್ರು. ಯಾಕೆ ಅಂತೇಳಿದರೆ ಮಗುವನ್ನು ಯೋಗ್ಯ ದಾರಿಯಲ್ಲಿ ಬೆಳೆಸಬೇಕಲ್ವಾ, ಅದರ ಯೋಗಕ್ಷೇಮ ಬಹಳ ಮುಖ್ಯ ಅಲ್ವಾ.
ಅದನ್ನೇ ಅಲ್ಲಮಪ್ರಭುರು ಹೇಳ್ತಾರೆ, ಕೊನೆಗೆ ಇಂತಪ್ಪ ತಂದೆ ತಾಯಿಯರ ಕೂಡೆ ಮುನಿದು ಹೋಗಿ ಗುಹೇಶ್ವರ ಅಲ್ಲಯ್ಯನ ಮೊರೆ ಹೊಕ್ಕೆ ಇನ್ನು ಮರಳಿ ಬಂದು ರಾಣಿ. ಅಲ್ಲಮಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ಹೀಗೆ ತಂದೆ ತಾಯಿಗಳು ನನ್ನನ್ನು ಬಾಲ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ನೀರಾಟ ಆಡಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಈಗ ಇದೇ ಬೆಳಗಿನ ವಚನದೊಳಗೆ ಮುಂದೆ ಇದನ್ನೇನು ಅರ್ಥ ಕೊಡ್ತಾರ ಅಂತ ಹೇಳಿದರೆ, ಇಲ್ಲಿ ತಾಯಿ ತಂದೆಯರು ಅಂದರೆ ಯಾರಪ್ಪ ಅಂತ ಹೇಳಿದರೆ ಬೆಳಗಿನ ಅರ್ಥದೊಳಗೆ ಬೇರೆ ವಿಚಾರ ಬರ್ತದೆ. ತಾಯಿ ಎಂಬುದಾಗಿ ಹೇಳಿದರೆ ನಮ್ಮ ದೇಹ, ತಂದೆ ಎಂಬುದಾಗಿ ಹೇಳಿದರೆ ಮನಸ್ಸು. ಮನಸ್ಸು ಮತ್ತು ದೇಹ ಇಂದ್ರಿಯ ಕಡೆಗೆ ಅಂದರೆ ತರುವಕ್ಕಳ ಕೂಡಿ ಆಟ ಆಡೋ ಕಡೆಗೆ ಹೋದ್ರೆ ಏನು ಮಾಡ್ತಾನೆ, ಅದು ಜೀವಾತ್ಮ ಗುರಿ ಮುಟ್ಟಕ್ಕಾಗೋದಲ್ಲ. ಬೆಳಗಿನ ಅರ್ಥ ಏನಪ್ಪ ಅಂತ ಹೇಳಿದರೆ, ಮನಸ್ಸನ್ನು ಲೌಕಿಕದಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಿಡದೆ, ನನಗೆ ಲೌಕಿಕ ಜೀವನ ಬೇಡ, ಅಲೌಕಿಕ ಜೀವನ ಬೇಕು, ಆಧ್ಯಾತ್ಮದ ಜೀವನಕ್ಕೆ ಹೊರಳಿಕೊಂಡದ್ದನ್ನು ಅಲ್ಲಮಪ್ರಭುದೇವ ವಚನದಲ್ಲಿ ಹೇಳ್ತಾರೆ. ಮರಳಿ ಬಂದು ನಾನು ಮತ್ತೆ ಲೌಕಿಕಕ್ಕೆ ಬರೋದಿಲ್ಲ, ದೇಹ ಮನಸ್ಸು ಇಂದ್ರಿಯಗಳ ಒಡನಾಟಕ್ಕೆ ಬರೋದಿಲ್ಲ. ದೇಹ ಇಂದ್ರಿಯಗಳನ್ನು ಏನಂತಾರೆ, ತರುವಕ್ಕಳು ಅಂತಾರೆ ಅಲ್ಲಮಪ್ರಭುದೇವರು. ಪಂಚೇಂದ್ರಿಯಗಳು ಮತ್ತು ಅಂತರೇಂದ್ರಿಯಗಳನ್ನು ದನ ಕಾಯೋ ಮಕ್ಕಳು ಅಂತಾರೆ ಅಲ್ಲಮಪ್ರಭುದೇವರು. ಈ ಪಂಚೇಂದ್ರಿಯಗಳೇನಿದಾವಲ್ಲ ಇವೇನು ಮಾಡ್ತಾವ, ವಿಷಯಗಳಿಗೆ ಅಮಲ ಮಾಡ್ತಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳು ಮೇಲಿಂದ ಮೇಲೆ ವಿಷಯಾಭಿಲಾಷೆಗಳನ್ನು ಪ್ರಕಟ ಮಾಡ್ತವೆ. ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಕೂಡ ಲೌಕಿಕ ಕಡೆಗೆ ಹೋಗ್ತಾರ. ಇದಕ್ಕೆ ನಾವು ಸಂಸ್ಕಾರವನ್ನು ಕೊಟ್ಟು ಈ ಪಂಚೇಂದ್ರಿಯಗಳನ್ನು ಮತ್ತು ಅಂತರೇಂದ್ರಿಯಗಳನ್ನು ಬಹಿರ್ಮುಖದಿಂದ ಅಂತರ್ಮುಖಗೊಳಿಸ್ಕೊಳ್ಬೇಕು. ಈ ಅಂತರ್ಮುಖವನ್ನು ಮಾಡಿಕೊಂಡಂಥ ಕಾಲಕ್ಕೆ ಮನಸ್ಸು ದೇಹದ ಕಡೆಗೆ ಇಂದ್ರಿಯ ಕಡೆಗೆ ಹೋಗ್ತದೆ. ಆಗ ಮನಸ್ಸು ಅಂತರ್ಮುಖವಾಗಿ ಈ ಜೀವನು ಪರಮನ ಕಡೆಗೆ ಸಾಧನೆಯನ್ನು ಮಾಡುವ ಕಡೆಗೆ ಬೆಳಕಿನ ಪಥದಲ್ಲೇ ಹೋಗುವ ಕಡೆಗೆ ಅದು ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಇದು ಬೆಳಗಿನ ಅರ್ಥ. ಇದನ್ನು ಇಡೀ ವಚನವನ್ನು ನಾನು ಇನ್ನೊಮ್ಮೆ ಸಂದರ್ಭೋಚಿತವಾಗಿ ತುಂಬ ವಿಸ್ತಾರವಾಗಿ ಅದನ್ನು ವಿವರಿಸ್ತೇನೆ. ಇಲ್ಲಿ ಲೌಕಿಕ ಮತ್ತು ಬೆಳಗು ಎಲ್ಲ ಅರ್ಥವನ್ನು ಒಂದು ತುಸ ಅಷ್ಟೇ ಇಲ್ಲಿ ಮುಂದೆ ಇಟ್ಟಿದ್ದೇನೆ. ಹೀಗೆ ಸ್ವತಃ ಅಲ್ಲಮಪ್ರಭುದೇವರ ವಚನದಲ್ಲಿಯೇ ಅವರಿಗೆ ತಂದೆ ತಾಯಿಗಳು ಇಬ್ಬರೂ ಕೂಡ ಇದ್ದರು. ಅವರು ರಾಜದಂಪತಿಗಳು. ಅವರು ಕೇದಾರೇಶ್ವರ ದೇವಾಲಯದ ಪಕ್ಕದಲ್ಲಿದ್ದಂಥ ಅರಮನೆಯಲ್ಲೇ ವಾಸ ಮಾಡ್ತಾ ಇದ್ದರು. ಮತ್ತು ಆ ಕೆರೆ ದೇವಾಲಯದ ಮುಂಭಾಗದಲ್ಲೇ ಇತ್ತು. ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಬಾಲ್ಯಕಾಲದಲ್ಲಿ. ಮತ್ತು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊತಾ ಇದ್ರು ಅಂತಕ್ಕಂಥ ಸಮಗ್ರ ಚಿತ್ರಣ ಅಲ್ಲಮಪ್ರಭುದೇವರ ವಚನದಲ್ಲೇ ಇದೆ. ಹೀಗಾಗಿ ಅಲ್ಲಮಪ್ರಭುದೇವರು ರಾಜಮನೆತನದಲ್ಲಿ ಜನಿಸಿದಂಥವರು. ಈಗ ತಂದೆ ತಾಯಿಗಳು ಅಲ್ಲಮಪ್ರಭುದೇವರಿಗೆ ಅಲ್ಲಮ ಅಂತ ಹೆಸರಿಟ್ಟರು ಅಂತ ಕವಿ ಮತ್ತು ಎಲ್ಲರೂ ಚಿತ್ರಣ ಕೊಡ್ತಾರೆ. ಅಲ್ಲಮ ಅಂತ. ಮಕಾರ ಅಂತ ಹೆಸರು ರಾಜದಂಪತಿಗಳೇ ಇಟ್ಟುಕೊಳ್ತಾ ಇದ್ರು, ರಾಜ ಮಹಾರಾಜ ಇಟ್ಟುಕೊಳ್ತಾ ಇದ್ರು. ಇವತ್ತಿಗೂ ಅದು ಮುಂದುವರೆದ. ಈಗ ಅಲ್ಲಮ, ಈಗ ರಾಮ, ಭೀಮ, ಸೋಮ, ಕಾಮ. ಈಗ ರಾಮ ಯಾರ್ರಿ? ಅವನು ಕ್ಷತ್ರಿಯ ರಾಜ ಅಲ್ವೇನ್ರಿ? ಭೀಮ ಯಾರು? ಅವನು ಕ್ಷತ್ರಿಯ ಅಲ್ವೇನ್ರಿ? ರಾಜರಲ್ವೇನ್ರಿ? ಸೊ ಇವತ್ತಿಗೂ ಕೂಡ ರಾಮ, ಭೀಮ, ಸೋಮ, ಕಾಮ ಇವೆಲ್ಲ ಕ್ಷತ್ರಿಯರ ಹೆಸರು. ಕಾಮ ಯಾರು? ಅವನು ರಾಜನ ಮಗ, ದೇವತೆಯ ಮಗ ವಿಷ್ಣು. ಸೋಮ ಈಶ್ವರ. ಸೊ ಇವರೆಲ್ಲ ಯಾರು? ಇಲ್ಲ ದೇವರುಗಳು, ಇಲ್ಲ ಕ್ಷತ್ರಿಯಗಳು. ಸೊ ಈ ದೇವರು ಮತ್ತು ರಾಜರ ಹೆಸರನ್ನು ಇವತ್ತು ಕೂಡ ಎಲ್ಲರೂ ಜನಸಾಮಾನ್ಯರು ಇಟ್ಕೋತಾರೆ. ಅಂದು ರಾಜ ಮಹಾರಾಜರ ಮಕ್ಕಳು ಇಟ್ಕೊಳ್ತಾ ಇದ್ದಾರೆ. ಹಿಂಗಾಗಿ ಅಲ್ಲಮಪ್ರಭುದೇವರು ಅಲ್ಲಮನ ಹೆಸರನ್ನು ವಿಕ್ರಮ, ಬಿಲ್ಲಮ, ಸಂಕಮ, ಜೋಗಮ, ಕನ್ನಮ, ಅದೇ ರೀತಿಯಾಗಿ ಅಲ್ಲಮ. ಮಕಾರ ಅಂತ ಹೆಸರನ್ನು ಅಂದು ರಾಜ ಮಹಾರಾಜರು ಇಟ್ಕೊಳ್ತಾ ಇದ್ರು. ಎಂದು ಜನಸಾಮಾನ್ಯರು ಕೂಡ ರಾಮ, ಭೀಮ, ಕಾಮ, ಸೋಮ ಇವತ್ತಿಗೂ ಹೆಸರುಗಳು ಜನಬಳಕೆಯಲ್ಲಿದೆ. ಹಂಗೆ ಅಲ್ಲಮ. ಆದ್ದರಿಂದ ಅಲ್ಲಮ ಹೆಸರು ಏನು ಅಪರಿಚಿತ ಅಲ್ಲ. ಮಕಾರ ಅಂತ ಹೆಸರನ್ನು ಎಲ್ಲ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಇಡ್ತಾ ಇದ್ರು. ಮತ್ತು ವಿಶೇಷವಾಗಿ ಆ ಮಕಾರ ಅಂತ ಹೆಸರುಗಳು ಕ್ಷತ್ರಿಯ ರಾಜರು ಎಲ್ಲ ದೇವತೆಗಳು ಇಟ್ಕೊಳ್ತಾ ಇದ್ರು. ಸೋಮ ಅನ್ನೋದು ಈಶ್ವರ, ಕಾಮ ಅನ್ನೋದು ವಿಷ್ಣುವಿನ ಮಗ ಮನ್ಮಥ. ಉಳಿದವರು ಎಲ್ಲರ ಹೆಸರು ಕ್ಷತ್ರಿಯ ರಾಜರ ಹೆಸರು. ಹೀಗಾಗಿ ರಾಮ, ಭೀಮ ಅವರ ರಾಜರು. ಮತ್ತು ಬಿಲ್ಲಮ, ಕನ್ನಮ, ವಿಕ್ರಮ, ಜೋಗಮ, ಸಂಕಮ ಇವರು ಕೂಡ ರಾಜರ ಮಕ್ಕಳು, ಬಿಜ್ಜಳನ ಮಕ್ಕಳು. ಮತ್ತು ವಿಕ್ರಮ ರಾಜ ಅವನು ಚಕ್ರವರ್ತಿ, 6ನೇ ವಿಕ್ರಮಾದಿತ್ಯ. ಹೀಗೆ ಅಲ್ಲಮ. ಇದದ್ದರಿಂದ ಅಲ್ಲಮ ಅನ್ನೋ ಹೆಸರು ಏನು ಪೆಕ್ಯುಲಿಯರ್ ಅಲ್ಲ, ಬೆರಗಲ್ಲ, ಆಶ್ಚರ್ಯ ಅಲ್ಲ.
ಅದು ಸಹಜವಾಗಿ ಎಲ್ಲರೂ ರಾಜ ಮಹಾರಾಜರುಗಳು ತಮ್ಮ ಮಕ್ಕಳುಗಳಿಗೆ, ವಿಶೇಷವಾಗಿ ಕ್ಷತ್ರಿಯರು ರಾಜ ಮಹಾರಾಜರು ಇಡ್ತಾ ಇದ್ದಂಥ ಹೆಸರು. ಎಂಥ ಅಲ್ಲಮ ಪ್ರಭುದೇವರು ರಾಜ ಮಹಾರಾಜರ ಮಗನಾಗಿಯೇ ಜನಿಸಿದ್ದಾನೆ, ಬೇರೆ ಯಾರೋ ಮಗನಲ್ಲ ಅನ್ನೋದನ್ನು ಬರೀ ಅಲ್ಲಮನ ಹೆಸರು ಕೂಡ ಹೇಳ್ತದೆ. ಅಲ್ಲಮನ ಹೆಸರು ಕೂಡ ಅಲ್ಲಮ ಪ್ರಭು ರಾಜ ಮನೆತನದಲ್ಲಿ ಹುಟ್ಟಿದಂಥ ರಾಜನ ಮಗ ಅನ್ನೋದನ್ನು ಅಲ್ಲಮ ಹೆಸರು ಕೂಡ ಹೇಳ್ತದೆ. ಮತ್ತು ಈ ಉದಾಹರಿಸಿದಂಥ ವಚನದೊಳಗೆ ನಾನು ಎಲ್ಲಿ ಬೆಳೆದೆ, ಆ ಕೆರೆ ನೀರಾಟ ಆಡ್ತಕ್ಕಂಥದ್ದು, ಅಲ್ಲಿ ಪಕ್ಕದಲ್ಲಿ ಕೇದಾರೇಶ್ವರ ದೇವಾಲಯ, ಅಲ್ಲಿ ಗುರುಕುಲ, ಹೀಗೆ ಅಲ್ಲಮ ಪ್ರಭುದೇವರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಚಿತ್ರಣ ಅಲ್ಲಮ ಪ್ರಭುದೇವರ ಅನೇಕ ವಚನಗಳಲ್ಲಿ ಬರ್ತದೆ. ಅಲ್ಲದೆ ಅಲ್ಲಮ ಪ್ರಭುದೇವರ ಅನೇಕ ವಚನಗಳಲ್ಲಿ ಯುದ್ಧ, ಬಿಲ್ವಿದ್ಯೆ, ಖಡ್ಗ, ಕುದುರೆ ಸವಾರಿ, ಕೊಟ್ಟ ಕುದುರೆಯನ್ನೇರಲ್ಲದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ, ಯುದ್ಧದ ಚಿತ್ರಣ ಒಂದು 500 ವಚನಗಳಲ್ಲಿ ಬರ್ತದೆ, ಒಂದಲ್ಲ ಎರಡಲ್ಲ. ರಾಜ ಮಹಾರಾಜರ ಮಕ್ಕಳಾಗಿರೋದರಿಂದ ಇಂಥ ಯುದ್ಧದ ಚಿತ್ರಣ ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ಬರ್ತದೆ, ಇಲ್ಲದೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ 500 ವಚನ, ಏನೋ ಒಂದು ವಚನ 2 ವಚನದಲ್ಲಿ ಬರ್ತದೆ ಅನ್ಬೋದು. ಮತ್ತು ಯುದ್ಧ ಹೇಗೆ ನಡೀತಿತ್ತು, ಅಲ್ಲಿ ರುಂಡ ಮುಂಡಗಳು ಬೇರೆಯಾದದ್ದು, ವೀರಾವೇಶದಿಂದ ಯುದ್ಧವನ್ನು ಹೋರಾಟ ಮಾಡೋದು ಮತ್ತು ಗೆಲ್ಲೋದು ಮತ್ತು ದಿಗ್ವಿಜಯ ಮಾಡಿಕೊಂಡು ಊರಿಗೆ ಬರೋದು, ಹೀಗೆ ಇವೆಲ್ಲ ಇದೆಯಲ್ಲ. ಮತ್ತು ಕುತಂತ್ರ, ಯುದ್ಧವನ್ನು ಗೆಲ್ಲಕ್ಕೆ ರಾಜ ಮಹಾರಾಜರು ಬಳಸ್ತಕ್ಕಂಥ ತಂತ್ರ ಕುತಂತ್ರಗಳು, ಬೇಟೆಯಾಡ್ತಕ್ಕಂಥ ರೀತಿ ಪ್ರಾಣಿಗಳನ್ನು, ಹೀಗೆ ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ಯುದ್ಧ ಪ್ರಸಂಗದ ಚಿತ್ರಣಗಳು ಮತ್ತು ರಾಜ ಮಹಾರಾಜರ ವಿದ್ಯಾಭ್ಯಾಸದ ಚಿತ್ರಣಗಳು ಮತ್ತು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಚಿತ್ರಣಗಳು ಅಷ್ಟೇ ಅಲ್ಲದೆ ಗುರುಕುಲದಲ್ಲಿ ಗುರುಗಳು ಮತ್ತು ಶಿಷ್ಯರ ಒಡನಾಟ, ಈ ಎಲ್ಲ ಚಿತ್ರಣಗಳು ಅಲ್ಲಮ ಪ್ರಭುದೇವರ ವಚನದಲ್ಲಿ ಮೇಲಿಂದ ಮೇಲೆ ಬರ್ತದೆ. ಆ ಕಾಲದಲ್ಲಿ ರಾಜ್ಯದ ಆದಾಯ ಸುಂಕ, ವ್ಯಾಪಾರದಿಂದ, ಭೂಮಿಯಲ್ಲಿ ಬೆಳೀತಾ ಇದ್ದಂಥ ಫಸಲಿನಿಂದ ಬರ್ತಾ ಇದ್ದಂಥ ಸುಂಕ ತೆರಿಗೆಯೇ ಮುಖ್ಯವಾದ ರಾಜ್ಯದ ಆದಾಯ. ಇಂಥ ರಾಜ್ಯಾದಾಯದ ಸುಂಕವನ್ನು ವಸೂಲು ಮಾಡ್ತಕ್ಕಂಥ ಸುಂಕಿಗರು, ಸುಂಕಾಧಿಕಾರಿಗಳು ಮತ್ತು ಊರಿನಲ್ಲಿ ಒಣಕರಾಗಿರ್ತಕ್ಕಂಥ ವ್ಯಾಪಾರಸ್ಥರು, ಆ ಕುಲಪ್ರಮುಖರು, ಶ್ರೇಷ್ಠಿಗಳು, ಅವರನ್ನು ವೀರಬಣಂಜುಗಳು ಮತ್ತು ಶ್ರೇಷ್ಠಿಗಳು ಅಂತ ಕರೀತಾರೆ. ಅಂಥ ಅನೇಕರು ಈ ರಾಜ ದಂಪತಿಗಳ ಅರಮನೆಯಲ್ಲಿ ಪುತ್ರೋತ್ಸವವನ್ನು ಆಚರಿಸ್ತಕ್ಕಂಥ ಕಾಲಕ್ಕೆ ರಾಜಗುರುಗಳು ಆಗಮಿಸಿದ್ದಾರೆ. ಆ ರಾಜಗುರುಗಳ ಪಾದಪೂಜೆಯನ್ನು ವೈಭವದಿಂದ ನಡೆಸ್ತಾ ಇದ್ದಾರೆ. ಆ ಪಾದಪೂಜಾ ಸಂದರ್ಭದಲ್ಲಿ ಅರಸ ಈಶ್ವರಪ್ರಭು ಮಹಾರಾಜ, ಅರಸಿ ಮಲ್ಲಮ್ಮ ದೇವಿ, ಬಂಧು ಬಳಗ, ತಂದೆ ತಾಯಿ, ಅಜ್ಜ ಅಜ್ಜಿ, ಸಕಲ ರಾಜ ಪರಿವಾರವೂ ಎಲ್ಲವೂ ಅಲ್ಲಿ ಸೇರಿದೆ. ಊರ ಪ್ರಮುಖರೆಲ್ಲರೂ ಅಲ್ಲಿ ಸೇರಿದ್ದಾರೆ. ಶಿಶು ಅಲ್ಲಮ, 1 ವಾರದ ಶಿಶು ಅಲ್ಲಮನನ್ನು ಗುರುಗಳ ಪಾದ ಮೂಲದಲ್ಲಿ ಇಟ್ಟಿದ್ದಾರೆ. ಗುರುಗಳು ಮಗುವಿಗೆ ಭಸ್ಮಧಾರಣೆಯನ್ನು ಮಾಡಿದ್ದಾರೆ, ಕೊರಳಿಗೆ ಲಿಂಗಧಾರಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಮಗುವಿಗೆ ಮಂತ್ರೋಪದೇಶವನ್ನು ಕೂಡ ಮಾಡಿದ್ದಾರೆ. ಹೀಗೆ ಮಂತ್ರೋಪದೇಶವನ್ನು ಕಿವಿಯಲ್ಲಿ ಮಾಡಿದ ಕಾಲಕ್ಕೆ ಓಂ ನಮಃ ಶಿವಾಯ ಷಡಕ್ಷರದ ಮಂತ್ರೋಪದೇಶವನ್ನು ಮಾಡಿದ್ದಾರೆ. ತಾವು ಇಷ್ಟಲಿಂಗ ಪೂಜೆಯನ್ನು ಮುಗಿಸಿ ಆ ಪ್ರಸಾದವನ್ನು ಮಗುವಿನ ಬಾಯಿಗೆ ತುಸ ಇಟ್ಟಿದ್ದಾರೆ. ಏನನ್ನು ಇಟ್ಟಿದ್ದಾರೆ ಅಂತ ಹೇಳಿದರೆ, 1 ಹನಿ ಜೇನ ಹನಿಯನ್ನು ಮಗುವಿಗೆ ಬಾಯಿಗೆ ಇಟ್ಟಿದ್ದಾರೆ. ಹೀಗೆ ನಾಮಕರಣೋತ್ಸವವನ್ನು ಮಾಡುವ ಕಾಲಕ್ಕೆ ಕಿವಿಯಲ್ಲಿ ಷಡಕ್ಷರ ಮಂತ್ರೋಪದೇಶ, ನಾಲಿಗೆಯ ಮೇಲೆ 1 ಹನಿ ಜೇನ ಹನಿಯನ್ನು ಮಗುವಿನ ನಾಲಿಗೆಯ ಮೇಲೆ ಸೋಂಕಿಸಿದ್ದಾರೆ. ಮತ್ತು ಪತ್ರೆ ಪುಷ್ಪ ಬೆಲ್ಲಪತ್ರಿಯಾಗಿ ಆದಿಯಾಗಿ ಪತ್ರೆ ಪುಷ್ಪವನ್ನು ಮಗುವಿನ ತಲೆಗೆ ಮತ್ತು ಶರೀರಕ್ಕೆ ಅಲ್ಲಿ ವಿಭೂತಿಯ ಜೊತೆಗೆ ಅಲ್ಲಿ ಮಗುವಿಗೆ ಧರಿಸಿದ್ದಾರೆ. ಹೀಗೆ ಮಗುವಿನ ನಾಮಕರಣೋತ್ಸವವನ್ನು ಗುರುಗಳು ನೆರವೇರಿಸಿದ ಮೇಲೆ ತಂದೆ ತಾಯಿಯ ನಾಲಿಗೆಯ ಮೇಲೆ 1 ಹನಿ ಜೇನನ್ನು ಸೋಂಕಿಸಿದ್ದಾರೆ. ನಾಮಕರಣವನ್ನು ಗುರುಗಳೇ ನಿಶ್ಚಯಿಸಿದಂತೆ ಅಲ್ಲಮ ಪ್ರಭು ಅರಸ, ತಂದೆ ಈಶ್ವರ ಪ್ರಭು ಅರಸ, ತಾಯೇ ಮಲ್ಲಮ್ಮ ದೇವಿ, ಈ ಮಗುವಿಗೆ ಅಲ್ಲಮ ಪ್ರಭು ಅರಸ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಇದು ಅವರ ಪರಂಪರೆಯ, ಅವರ ಮನೆತನದ ಹೆಸರೇ. ಈ ಈಶ್ವರ ಪ್ರಭು ಮಹಾರಾಜನ ತಂದೆ ನಾಗದೇವ, ಅವನ ತಂದೆ ಅಲ್ಲಮ ಪ್ರಭು ಅರಸ. ಹೀಗೆ ತಮ್ಮ ಪರಂಪರೆಯಲ್ಲಿ ಬಂದಂಥ ಅಲ್ಲಮ ಪ್ರಭು ಅರಸ ಹೆಸರನ್ನು, ತಮ್ಮ ಮುತ್ತಾತನ ಹೆಸರನ್ನು
ಈ ಮಗುವಿಗೆ ಅಲ್ಲಮಪ್ರಭು ಅರಸ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಹೀಗಾಗಿ ಅಲ್ಲಮಪ್ರಭು ಅನ್ನತಕ್ಕಂಥದ್ದು ಅಪರಿಚಿತ ಏನಲ್ಲ. ಅನೇಕ ಶಾಸನಗಳಲ್ಲಿ ಅಲ್ಲಮ ಭೂಪ, ಅಲ್ಲಮ ಅರಸ, ಅಲ್ಲಮ ಪ್ರಭು ಅರಸ, ಅಲ್ಲಮ ದೇವ, ಅಲ್ಲಮ ಪ್ರಭುದೇವ ಇಂಥ ಅನೇಕ ಈ ಹೆಸರುಗಳು ಅನೇಕ ಶಾಸನಗಳಲ್ಲಿ ಕೂಡ ಬರ್ತದೆ. ಈ ಕಾರಣವಾಗಿ ಅಲ್ಲಮ ಪ್ರಭು ರಾಜ ದಂಪತಿಗಳಾದಂತಹ ಈಶ್ವರ ಪ್ರಭು ಅರಸ ಮತ್ತು ಮಲ್ಲಮ್ಮ ದೇವರಿಗೆ ಜನನವನ್ನು ತಳೆದಿದ್ದಾನೆ. ಆ ಜನನದ ಕಾಲಕ್ಕೆ ರಾಜಗುರುಗಳು ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಸೋಮೇಶ್ವರ ಪಂಡಿತ ರಾಜಗುರುಗಳು ಈ ಉತ್ಸವವನ್ನು ನೆರವೇರಿಸಿದ್ದಾರೆ. ಈ ಕಾಲಕ್ಕೆ ಊರ ಪ್ರಮುಖರು, ವಣಿಕರು, ಶ್ರೇಷ್ಠರು ಮತ್ತು ಎಲ್ಲ ಅಧಿಕಾರ ವರ್ಗದವರು ಅಲ್ಲಿ ನೆರೆದಿದ್ದಾರೆ. ಎಲ್ಲರೂ ಆ ಮಗುವಿಗೆ ಅಕ್ಷತೆಯನ್ನು ಪುಷ್ಪ ಸಮೇತವಾಗಿ ನಾಮಕರಣೋತ್ಸವದಲ್ಲಿ ಮಗುವಿನಿಗೆ ಹಾಕಿದ್ದಾರೆ. ಹೀಗೆ ಎಲ್ಲರ ಬಾಯಲ್ಲಿ ಅಲ್ಲಮ ಪ್ರಭು ಎನ್ನುವ ಹೆಸರು, ಅಲ್ಲಮ ಅರಸ, ಅಲ್ಲಮ ಪ್ರಭು, ಅಲ್ಲಮ ಭೂಪ ಎನ್ನುವ ಹೆಸರು ನಲಿದಾಡಿದೆ.